ಬೆಂಗಳೂರಲ್ಲಿ ಆಸ್ತಿ ಖರೀದಿಸಬೇಕು, ಕನಸಿನ ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು ಅಂತ ಅಂದುಕೊಂಡವರಿಗೆ ಸರ್ಕಾರ ಶಾಕ್ ನೀಡಿದೆ. ಆಸ್ತಿ ನೋಂದಣಿ ಶುಲ್ಕವನ್ನ ಏರಿಕೆ ಮಾಡಿದೆ. ಆಸ್ತಿ ನೋಂದಣಿ ಶುಲ್ಕ ಏರಿಕೆ ಬರ ಎಳೆದ ರಾಜ್ಯ ಸರ್ಕಾರ. ಇಂದಿನಿಂದಲೇ ಆಸ್ತಿ ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕ ಹೆಚ್ಚಳ. ಸಾಲು ಸಾಲು ದರ ಏರಿಕೆಯಿಂದ ಬೇಸತ್ತಿದ್ದ ಜನರಿಗೆ ಮತ್ತೊಂದು ಬಿಸಿ ತಟ್ಟಿದೆ. ಇಂದಿನಿಂದ ಆಸ್ತಿ ನೋಂದಣಿ ಶುಲ್ಕ ಕೂಡ ದುಪ್ಪಟ್ಟಾಗಿರೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸದ್ಯ %1 ನೋಂದಣಿ ಶುಲ್ಕವನ್ನ %2 ಏರಿಕೆ ಮಾಡಿದ್ದು ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ರಾಜ್ಯದಲ್ಲಿ ಈವರೆಗೂ ನಿವೇಶನ, ಭೂಮಿ, ಫ್ಲಾಟ್, ಮನೆ ಸೇರಿದಂತೆ ಸ್ಥಿರಾಸ್ತಿ ಖರೀದಿ ವೇಳೆ %1 ನೋಂದಣಿ ಶುಲ್ಕ, 5% ಮುದ್ರಾಂಕ ಶುಲ್ಕ, 0.5% ಸೆಸ್ ಹಾಗೂ 0.1% ಸರ್ ಚಾರ್ಜಸ್ ಸೇರಿ ಸರ್ಕಾರಕ್ಕೆ ಒಟ್ಟು 6.6% ಶುಲ್ಕ ಪಾವತಿಸಬೇಕಿತ್ತು. %7.6 ಶುಲ್ಕ ತೆರಬೇಕಿದೆ. ಇತ್ತ ಕಾವೇರಿ ತಂತ್ರಾಂಶ ಸಮಸ್ಯೆಯನ್ನೇ ಸರಿಯಾಗಿ ಬಗೆಹರಿಸದ ಸರ್ಕಾರ ಇದೀಗ ನೋಂದಣಿ ಶುಲ್ಕ ಹೆಚ್ಚಿಸಿರುವುದಕ್ಕೆ ಸಿಟಿ ಮಂದಿ ಕೆಂಡ ಕಾರ್ತಿದ್ದಾರೆ. ಈ ಸರ್ಕಾರ ಬಂದಾಗ ಸ್ವಲ್ಪ ಜಾಸ್ತಿ ಮಾಡಿದ್ರು, ಎಷ್ಟು 2-3% 4% ಜಾಸ್ತಿ ಮಾಡಿದ್ರು. ಅದು 6.76 ಎಷ್ಟಿತ್ತು, ಈ ಮತ್ತೆ 2% ಜಾಸ್ತಿ ಇದೆ ಅಂತ ನೋಡಿದೆ ನಾನು. ಬಟ್ ಸಡನ್ ಆಗಿ ಈ ರೀತಿ ಜಾಸ್ತಿ ಆಗ್ತಾ ಇದ್ದರೆ ಸಣ್ಣ ಪುಟ್ಟ ಸೈಟ್ ತೊಗೊಳ್ಳೋರು, ರಿಜಿಸ್ಟ್ರೇಷನ್ ಮಾಡೋರು ಅವರಿಗೆ ಕಷ್ಟನೇ. ಮೋಸ್ಟ್ಲಿ ಈ ಸಾಫ್ಟ್ವೇರ್ ಅಪ್ಡೇಟ್ ಅದು ಇದು ಇದ್ದಾಗ ಯೂಶುವಲಿ ಹಿಂಗೆ ಇರುತ್ತೆ, ಯಾವುದಾದ್ರೂ ವೆಬ್ಸೈಟಿಗೆ ಹೋದಾಗ ಇರುತ್ತೆ. ಟೋಲ್ ದರ ಏರಿಕೆ ಸವಾರರಿಗೆ ಮತ್ತೊಂದು ಬರೆ. ನೆಲಮಂಗಲ ಹೈವೇ ಟೋಲ್ ಮೂಲಕ ಸಂಚಾರ ಮಾಡೋರಿಗೆ ಬಿಸಿ ತಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಟೋಲ್ ದರವನ್ನ ₹5 ಏರಿಕೆ ಮಾಡಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ನೆಲಮಂಗಲ ದೇವಿಹಳ್ಳಿ ಎಕ್ಸ್‌ಪ್ರೆಸ್ ಪ್ರೈವೇಟ್ ಲಿಮಿಟೆಡ್ ಟೋಲ್ಗಳಲ್ಲಿ ದರ ಏರಿಕೆಯಾಗಿದ್ದು ವಾಹನ ಸವಾರರಿಗೆ ಬಿಸಿ ತಟ್ಟಲಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ರಸ್ತೆ, ಗಾಳಿ, ನೀರು ಇದು ಫ್ರೀ ಆಗಿರಬೇಕು. ಇದಕ್ಕೂ ದುಡ್ಡು ಕೊಡಬೇಕಂದ್ರೆ ಇನ್ಯಾವ ಥರದ ಸರ್ಕಾರದವ್ರು ಮಾಡ್ತಾರೆ, ಇನ್ಯಾವ ಥರ ವಸೂಲಿ ಮಾಡ್ತಾರೆ ನಮಗಂತೂ ಗೊತ್ತಾಗ. ಡೈಲಿ ಓಡಾಡೋರಿಗೆ ₹85, ಇಲ್ಲಿಂದ ಸೋಲೂರಿಗೆ ಹೋಗಿ ಬಂದರೆ ₹85 ಕೊಡ್ಬೇಕು ಸರ್. ಇನ್ನು ದೊಡ್ಡಕರೇನಹಳ್ಳಿ ಟೋಲ್ ಹಾಗೂ ಕಾರಬೈಲು ಟೋಲ್ ಪ್ಲಾಜಾಗಳಲ್ಲಿ ದರ ಏರಿಕೆಯಾಗಿದೆ. ಏಕಮುಖ ಸಂಚಾರಕ್ಕೆ ₹5, ದ್ವಿಮುಖ ಸಂಚಾರಕ್ಕೆ ₹10 ದರ ಏರಿಕೆಯಾಗಿದೆ. ಏನೇ ಹೇಳಿ ಸಾಲು ಸಾಲು ಬೆಲೆ ಏರಿಕೆ ಬಿಸಿಯಲ್ಲಿ ಜನಸಾಮಾನ್ಯರು ಬೆಂದು ಹೋಗ್ತಿದ್ದಾರೆ. ಶಾಂತಮೂರ್ತಿ ಜೊತೆ ಮಂಜುನಾಥ್, TV9 ನೆಲಮಂಗಲ.